ಇದು ಒಂದು ರೀತಿ ಮನ ಕಲಕುವ ಘಟನೆ. ಬೆಂಕಿಗೆ ಬಿದ್ದ ಮಕ್ಕಳನ್ನ ರಕ್ಷಣೆ ಮಾಡೋಕೆ ತಾಯಿ ಹೋರಾಟವನ್ನೇ ನಡೆಸಿದ್ದಾರೆ. ಅಹಮದಾಬಾದ್ನ ಅಪಾರ್ಟ್ಮೆಂಟ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದೆ. ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಆವರಿಸಿದ್ದಕ್ಕೆ ಅಲ್ಲಿ ದಟ್ಟ ಹೊಗೆ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಮೆಟ್ಟಿಲು ಬಳಿ ಬಂದು ಮಕ್ಕಳನ್ನ ಕೆಳಗಿನ ಫ್ಲೋರ್ಗೆ ತಾಯಿ ಶಿಫ್ಟ್ ಮಾಡ್ತಾಳೆ. ತಾನು ಕೆಳಗಿನ ಫ್ಲೋರ್ಗೆ ಜಿಗಿದು ಕೂಡ ಆಕೆ ಸೇಫ್ ಆಗ್ತಾಳೆ. ಕೆಳಗಿನ ಫ್ಲೋರ್ನಲ್ಲಿ ತಾಯಿ ಮಕ್ಕಳನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಒಂದು ರೀತಿ ರೋಚಕ, ಜೊತೆಗೆ ತಾಯಿಯ ಮಮತೆ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಸಾರವನ್ನ ತೋರುವಂಥ ಒಂದು ದೃಶ್ಯ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಫಸ್ಟ್ ತನ್ನ ಮಕ್ಕಳನ್ನ ಕೆಳಗಡೆ ಫ್ಲೋರ್ಗೆ ಶಿಫ್ಟ್ ಮಾಡ್ತಾಳೆ ತಾಯಿ. ಅದಾದ ನಂತರ ತಾನು ಕೂಡ ಅಲ್ಲಿಂದ ಕೆಳಗಡೆ ಜಿಗಿತಾಳೆ. ದಟ್ಟವಾದಂಥ ಹೊಗೆ ಆವರಿಸಿದ್ರಿಂದ, ಬೆಂಕಿ ಆಕಸ್ಮಿಕವಾಗಿ ಹೊತ್ಕೊಂಡಿದ್ರಿಂದ ತಾಯಿ ಮೊದಲು ನನ್ನ ಮಕ್ಕಳು ಸೇಫ್ ಆಗಬೇಕು ಅಂತ ಹೇಳಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಫಸ್ಟ್ ಚಿಕ್ಕ ಮಗುವನ್ನು ಕೆಳಗಡೆ ಇಳಿಸ್ತಾಳೆ, ನಂತರ ತನ್ನ ಇನ್ನೊಂದು ಮಗುವನ್ನು ಇಳಿಸ್ತಾಳೆ. ಅದಾದಮೇಲೆ ತಾನು ಕೂಡ ಕೆಳಗಡೆ ಶಿಫ್ಟ್ ಆಗ್ತಾಳೆ. ಒಂದು ರೀತಿ ರೋಚಕವಾಗಿ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದರ ಜೊತೆಗೆ ತನ್ನ ಹೆತ್ತ ಕುಡಿಗಳನ್ನ ತಾಯಿ ರಕ್ಷಣೆ ಮಾಡಿದ್ದಾಳೆ. ಆ ಒಂದು ರೋಚಕ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಹಮದಾಬಾದ್ನ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಹೊತ್ಕೊಂಡು ದಟ್ಟವಾದಂಥ ಹೊಗೆ ಆವರಿಸಿತ್ತು. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನ ತಾಯಿಯೇ ಖುದ್ದಾಗಿ ನಿಂತು ರಕ್ಷಣೆ ಮಾಡಿದ್ದಾಳೆ. ಜೀವದಾತೆ ಅಷ್ಟೇ ಅಲ್ಲ, ಜೀವ ರಕ್ಷಕಿ ಕೂಡ ಆಗಿದ್ದಾಳೆ ತಾಯಿ ಈ ಒಂದು ಸಂದರ್ಭದಲ್ಲಿ. ಆ ದೃಶ್ಯಗಳನ್ನ ನೀವು ನೇರವಾಗಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ದಟ್ಟವಾದಂಥ ಹೊಗೆ ಇಡೀ ಬಿಲ್ಡಿಂಗ್ ಪೂರ್ತಿ ಆವರಿಸ್ಕೊಂಡಿತ್ತು ಅಂತ. ಸೊ ಅಂತಹ ಹೊಗೆ ಮಧ್ಯೆ ನನ್ನ ಮಕ್ಕಳನ್ನು ನಾನು ಸೇಫ್ ಮಾಡಬೇಕು ಅಂತ ಹೇಳಿ ಸ್ಥಳೀಯರ ಸಹಾಯದಿಂದ ಮಕ್ಕಳನ್ನು ಮೊದಲು ಕೆಳಗಿನ ಫ್ಲೋರ್ಗೆ ಶಿಫ್ಟ್ ಮಾಡಿ, ನಂತರ ತಾನು ಕೂಡ ಜಿಗಿದು ಆಕೆ ಕೂಡ ಸೇಫ್ ಆಗ್ತಾಳೆ. ಒಂದು ರೀತಿ ರೋಚಕವಾದಂಥ ಒಂದು ಆಪರೇಷನನ್ನು ಖುದ್ದಾಗಿ ತಾಯಿನೇ ಮಾಡಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.